हेलो फ्रेंड्स नमस्कार वेलकम बैक टू के नीलू कुकिंग। ಇವತ್ತಿನ ವಿಡಿಯೋಲಿ ನಾನು ನಿಮಗೆ ದೀಪಾವಳಿ ಹಬ್ಬಕ್ಕೆ ಮಾಡೋ ಕಜ್ಜಾಯನ ತುಂಬಾನೇ ಈಜಿಯಾಗಿ ಹಾಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ನಾವು ಕಜ್ಜಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ। ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ। ಫಸ್ಟ್ ಟೈಮ್ ಮಾಡೋರಾದ್ರೂ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಹಬ್ಬಕ್ಕೆ ನೀವು ಕೂಡ ಕಜ್ಜಾಯನ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರ್ತವೆ। ಹಾಗೆ ಈ ವಿಡಿಯೋನ ನೀವು ಸೇವ್ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬಾನೇ ಈಜಿ ಆಗುತ್ತೆ ಮಾಡುವಾಗ। ಸೊ ಲೇಟ್ ಮಾಡದೆ ಈ ಕಜ್ಜಾಯ ಪ್ರಾಸೆಸ್ ಏನು ಅಂತ ನೋಡ್ಕೊಳ್ಳೋಣ। ಫಸ್ಟ್ ಈ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ನಾವು ಅಕ್ಕಿನ ನೆನೆಸ್ಕೋಬೇಕಾಗತ್ತೆ। ಅದಕ್ಕಾಗಿ ಒಂದು ಬೌಲ್ ತಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಗ್ಲಾಸ್ ಅಥವಾ ಒಂದು ಕಪ್ ಅಳತೆನಲ್ಲಿ 2 ಕಪ್ ಆದಷ್ಟು ರೇಷನ್ ರೈಸ್ನ ತಗೋಬೇಕಾಗತ್ತೆ। ರೇಷನ್ ಅಕ್ಕಿಯಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಕಜ್ಜಾಯ ಅನ್ನೋದು। ಹಾಗೆ ನಾವು ಈ ಪಾಕನ ರೆಸ್ಟ್ ಕೊಡದೆ ಹಾಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ। ಒಂದು ಅರ್ಧ ಕಪ್ ಆದಷ್ಟು ಅಕ್ಕಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ। ಹೀಗೆ ಅಕ್ಕಿನ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ತುಂಬ ನೀರು ಹಾಕಿಬಿಟ್ಟು ಇದನ್ನು ಒಂದು 10 ರಿಂದ 15 ಅವರ್ ಗಂಟ ನಾವು ಇದನ್ನ ನೆನೆಸ್ಕೋಬೇಕಾಗತ್ತೆ। ಅಟ್ಲೀಸ್ಟ್ ಒಂದು 10 ಅವರ್ಸ್ವರೆಗೂ ನಾವು ಇದನ್ನ ನೆನೆಸಬೇಕು, ಆಗಲೇ ನಮಗೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ। ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ನಾವು ಇದನ್ನ ನೆನೆಸ್ಕೋಬೋದು। ಒಂದು 15 ಅವರ್ ನೆನೆಸಿದಾದ್ಮೇಲೆ ಹೀಗೆ ನಾನು ನೋಡ್ತಾ ಇದ್ದೀನಿ ನೋಡಿ, ಅಕ್ಕಿ ಎಲ್ಲನೂ ಚೆನ್ನಾಗಿ ನೆಂದಿರುತ್ತೆ। ಹೀಗೆ ಅಕ್ಕಿನ ಇನ್ನೊಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದನ್ನು ಒಂದು ಹೋಲ್ಸ್ ಇರೋವಂಥ ಈ ಥರ ಬೌಲ್ಗೆ ಹಾಕೋಬೇಕಾಗತ್ತೆ। ಈ ಅಕ್ಕಿನ ಒಂದು 5 ನಿಮಿಷವರೆಗೂ ಇದನ್ನ ಹಾಗೆ ಬಿಟ್ಬಿಡಿ, ಆ ವಾಟರ್ ಎಲ್ಲನೂ ಚೆನ್ನಾಗಿ ಡ್ರೈನ್ ಆಗುತ್ತೆ। ಒಂದು 5 ನಿಮಿಷ ಆದಮೇಲೆ ಹೀಗೆ ಈ ಥರ ಕಾಟನ್ ಬಟ್ಟೆ ಇರುತ್ತಲ್ವ, ಅದ್ರ ಮೇಲೆ ಈ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ತೆಳುವಾಗಿ ಹರಡ್ಕೊಳ್ಳಿ, ಬೇಗನೆ ಡ್ರೈ ಆಗಿಬಿಡತ್ತೆ। ಈ ಅಕ್ಕಿನ ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ಒಣಗಿಸ್ಕೋಬಾರ್ದು, ಹಾಗೆ ಬಿಸಿಲಲ್ಲಿ ಹಾಕಬಾರ್ದು। ಮನೆಯಲ್ಲೇ ಫ್ಯಾನ್ ಕೆಳಗಡೆ ನಾವು ಇದನ್ನ ಆರಿಸ್ಕೊಂಡ್ರೆ ಸರಿ। ಒಂದು 10-12 ನಿಮಿಷ ಒಳಗಡೆ ನನಗಿದು ಚೆನ್ನಾಗಿ ಡ್ರೈ ಆಗಿಬಿಡತ್ತೆ। ತುಂಬ ಜಾಸ್ತಿ ಡ್ರೈ ಆಗಬಾರ್ದು, ಜ್ಞಾಪಕ ಇಟ್ಕೊಳ್ಳಿ। ಒಂದು 10 ನಿಮಿಷ ಆದಮೇಲೆ ಒಂದ್ಸಲಿ ಅಕ್ಕಿನ ಚೆಕ್ ಮಾಡ್ಕೊಳ್ಳಿ ನೋಡಿ, ಅಕ್ಕಿ ಅನ್ನೋದು ತುಂಬ ಡ್ರೈ ಆಗಿಲ್ಲ, ಹಾಗೆ ನಮ್ಮ ಕೈಗೆ ಒಂಚೂರು ಕೂಡ ತ್ಯಾವ ಅನ್ನೋದಾಗಿಲ್ಲ। ಈ ರೀತಿ ನಮಗೆ ಅಕ್ಕಿ ಅನ್ನೋದು ಡ್ರೈ ಆಗಬೇಕು। ಸೊ ವಿಡಿಯೋದಲ್ಲಿ ಕಾಣಿಸ್ದಂಗೆ ಈ ಥರ ಇರಬೇಕಾಗತ್ತೆ। ಹೀಗಿದೆಲ್ಲನೂ ಒಂದು ಕಡೆಗೆ ಸೇರಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ। ಹೀಗೆ ಅಕ್ಕಿನ ನೀವು ಮಿಲ್ಗಾದ್ರೂ ಹಾಕ್ಸ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ನಾವು ಇದನ್ನ ಪೌಡರ್ ರೀತಿ ಮಾಡ್ಕೋಬೇಕಾಗತ್ತೆ। ಈ ಥರ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಡಿದ್ದನ್ನ ಒಂದು ಜಲ್ಡಿಯಲ್ಲಿ ಹಾಕ್ಬಿಟ್ಟು ನಾವು ಇದನ್ನ ಜಲ್ಡಿ ಹಿಡ್ಕೋಬೇಕು। ಈ ಥರ ನಾವು ಒಂದ್ಸಲಿ ಜಲ್ಡಿ ಹಿಡ್ಕೊಂಡಿದ್ದಾದಮೇಲೆ ಆ ಜಲ್ಡಿಯಲ್ಲಿ ಸಣ್ಣದಾಗಿ ರವೆ ಥರ ಇರುತ್ತೆ, ಮತ್ತೆ ಅದನ್ನ ಎತ್ಬಿಟ್ಟು ಅದೇ ಮಿಕ್ಸ್ ಜಾರ್ಗೆ ಹಾಕಿ ಮತ್ತೆ ಸ್ವಲ್ಪ ಅಕ್ಕಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ। ಇದೇ ಥರ ನಾವು ಎಲ್ಲ ಅಕ್ಕಿನೂ ಸಹ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ। ಸೊ ನೋಡಿ, ನಮಗೆ ಅಕ್ಕಿ ಹಿಟ್ಟು ಅನ್ನೋದು ಯಾವ ರೀತಿ ಇದೆ, ಎಷ್ಟು ಸಾಫ್ಟಾಗಿ ಪೌಡರ್ ರೀತಿ ಇದೆ। ಈ ಥರ ನಾವು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈ ಅಕ್ಕಿ ಹಿಟ್ಟನ್ನು ಸಹ ನಾವು ಇದನ್ನ ಒಣಗಿಸ್ಕೋಬಾರ್ದು। ಸೊ ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ। ಈ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಮಿಡಿಯೇಟ್ ನಾವು ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ। ಈ ಅಕ್ಕಿ ಹಿಟ್ಟನ್ನ ನಾವು ಹಾಗೆ ಬಿಟ್ಬಿಡಬಾರ್ದು। ಪಾಕ ಮಾಡೋದಕ್ಕಿಂತ ಮುಂಚೆನೇ ಒಂದು ಮಿಕ್ಸಿ ಜಾರ್ ತೊಗೊಂಡದ್ರಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ, ಜೊತೆಗೇನೆ ಒಂದು ಸ್ವಲ್ಪ ಒಣಕೊಬ್ಬರಿನ ಹಾಕೋಬೇಕಾಗತ್ತೆ। ಜಾಸ್ತಿ ಹಾಕಬಾರ್ದು, ಒಣಕೊಬ್ಬರಿನ ಸ್ವಲ್ಪನೇ ಹಾಕೋಬೇಕು। ಆಮೇಲೆ ಒಂದು 4 ಏಲಕ್ಕಿ ಮತ್ತು ಒಂದು ಅರ್ಧ ಇಂಚಾದಷ್ಟು ಒಣಶುಂಠಿನ ಹಾಕ್ಕೊಳ್ಳಿ। ಒಣಶುಂಠಿನ ಈ ರೀತಿ ಕುಟ್ಕೊಂಡು ಪೌಡರ್ ರೀತಿ ಹಾಕ್ಕೊಳ್ಳಿ। ಏಲಕ್ಕಿ ಹಾಗೆ ಒಣಶುಂಠಿ ಪೌಡರ್ ಇದ್ದರೆ ನೀವು ಪಾಕಕ್ಕೆ ಡೈರೆಕ್ಟಾಗಿ ಹಾಕೋಬೋದು, ಪೌಡರ್ಸ್ ಇಲ್ಲ ಅಂದರೆ ಈ ರೀತಿ ಮಿಕ್ಸ್ ಜಾರ್ ಹಾಕ್ಕೊಂಡು ರುಬ್ಕೊಳ್ಳಿ। ಕೊಬ್ಬರಿನ ನಾವು ಸ್ವಲ್ಪ ಹಾಕೋದ್ರಿಂದ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಸಹ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ। ಕೊಬ್ಬರಿನ ಆದಷ್ಟು ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ। ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆದಷ್ಟು ಎಳ್ಳನ್ನ ಹಾಕ್ಕೊಂಡು, ಎಳ್ಳು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು। ಈ ಥರ ಹುರ್ಕೊಂಡಿದ್ದಾದಮೇಲೆ ಎಳ್ಳು ಕೂಡ ಅದೇ ಬೌಲ್ಗೆ ಹಾಕ್ಕೊಂಡು ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ। ಈಗ ಪಾಕ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಕಪ್ ಆದಷ್ಟು ಬೆಲ್ಲನ ಚೆನ್ನಾಗಿ ಸಣ್ಣ ಕುಟ್ಕೊಂಡು ಹಾಕೋಬೇಕಾಗತ್ತೆ। ಈಗ ಅದೇ ಕಪ್ನ ಅಳತೆನಲ್ಲಿ 1/4 ಕಪ್ ಆದಷ್ಟು ನೀರನ್ನ ಹಾಕ್ಕೊಳ್ಳಿ। ನೀರನ್ನ ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬೇಡಿ, ಇಷ್ಟು ಸಾಕಾಗುತ್ತೆ। ನೀರು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಫುಲ್ ಕರಗೋವರೆಗೆ ನಾವು ಇದನ್ನ ಚೆನ್ನಾಗಿ ಕರಗಿಸ್ಕೋಬೇಕು। ಬೆಲ್ಲ ಒಂದ್ಸಲಿ ಮೆಲ್ಟ್ ಆದಮೇಲೆ ಇದನ್ನ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಒಂದ್ಸಲಿ ಫಿಲ್ಟರ್ ಮಾಡ್ಕೊಳ್ಳಿ। ಹೀಗೆ ಬೆಲ್ಲನ ಒಂದು 4 ರಿಂದ 5 ನಿಮಿಷವರೆಗೂ ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು। ಈ ರೀತಿ ನೊರೆ ಬರ್ತಾ ಇರುತ್ತೆ, ಇಂಥ ಟೈಮಲ್ಲಿ ನಾವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಪಾಕನ ಚೆಕ್ ಮಾಡ್ಕೊಳ್ತಾ ಇರಬೇಕು ನೋಡಿ। ಈ ಥರ ಒಂದು ಚಿಕ್ಕ ಬಾಟ್ಲಲ್ಲಿ ನೀರನ್ನ ಹಾಕ್ಕೊಳ್ಳಿ, ನೀರಲ್ಲಿ ಈ ಪಾಕನ ಸ್ವಲ್ಪ ಸೇರಿಸ್ಕೊಂಡು ಅದನ್ನ ಜಸ್ಟ್ ಒಂದು 10 ಸೆಕೆಂಡ್ಸ್ ಇದನ್ನ ಹಾಗೆ ಬಿಟ್ಬಿಡಿ। ಒಂದು 10 ಸೆಕೆಂಡ್ ಆದಮೇಲೆ ಈ ರೀತಿ ಉಂಡೆ ಕಟ್ಬಿಟ್ಟು ನೋಡಿ, ಪಾಕನ ನಾವು ಈ ರೀತಿ ಕೈಗೆ ಎತ್ಕೊಂಡಾಗ ಈ ರೀತಿ ಹರಡಬಾರ್ದು, ಚೆನ್ನಾಗಿ ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಗೆ ಇರಬೇಕಾಗತ್ತೆ। ಸೊ ಇನ್ನು ಪಾಕ ಅನ್ನೋದು ಸರಿಯಾಗಿ ಬಂದಿಲ್ಲ, ಇನ್ನೊಂದು 2 ನಿಮಿಷ ಹಾಗೆ ಕುದಿಸ್ಕೊಂಡು ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಡು ನೋಡಿ। ಪಾಕನ ನಾವು ನೀರಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಒಂದು 10 ಸೆಕೆಂಡ್ ಅದನ್ನ ಹಾಗೆ ಬಿಡಬೇಕಾಗತ್ತೆ। 10 ಸೆಕೆಂಡ್ ಆದಮೇಲೆ ಈ ರೀತಿ ಕೈಗೆ ಎತ್ಕೊಂಡು ನೋಡಿ ನಮಗೆ ಚೆನ್ನಾಗಿ ಬಾಲ್ ರೀತಿ ಸಾಫ್ಟಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಬಂದಿದೆ, ಈ ಥರ ಇರಬೇಕಾಗತ್ತೆ ನೋಡಿ।
ನಾವು ಯಾವ ಕಡೆಗೆ ಫೋಲ್ಡ್ ಮಾಡಿದ್ರೆ ಪಾಕ ಅನ್ನೋದು ಆ ಕಡೆಗೆ ಫೋಲ್ಡ್ ಆಗಬೇಕು. ಸೊ ಆ ರೀತಿ ನಮಗೆ ಪರ್ಫೆಕ್ಟಾಗಿ ಪಾಕ ಅನ್ನೋದು ಬಂದಾದಮೇಲೆ ಹೀಗೆ ನಾವು ಬೇರೆ ಪ್ರಾಸೆಸ್ನ ನೋಡ್ಕೋಬೇಕಾಗತ್ತೆ. ಪಾಕ ಬಂದಾದಮೇಲೆ 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡ್ತೀರಾ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟಾಗಿ ಕೊಬ್ಬರಿ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡಿಕೊಂಡು ಈ ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪಾಕ ನೀವು ಮಾಡ್ಕೊಳುವಾಗ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಅದಕ್ಕೆ 1-2 ಟೀ ಸ್ಪೂನ್ ಆದಷ್ಟು ನೀರನ್ನ ಹಾಕ್ಕೊಂಡು ಅದನ್ನ ಪಾಕನ ಮತ್ತೆ ಸರಿ ಮಾಡ್ಕೊಳ್ಳಿ. ಹಾಗೆ ಪಾಕನ ಚೆಕ್ ಮಾಡ್ಕೊಳೋ ಟೈಮಲ್ಲಿ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ಗಂಟಾಗ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಈ ಥರ ಎಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾದಮೇಲೆ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು 1 ನಿಮಿಷವರೆಗೂ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹೀಗೆ 1 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಸೈಡ್ಸ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಜಸ್ಟ್ ಅದನ್ನ ಸ್ವಲ್ಪ ತಣ್ಣಗಾಗೋದು ಬಿಡಬೇಕು ಅಷ್ಟೇ. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಚೆನ್ನಾಗಿ ಪಾಕ ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಕಜ್ಜಾಯಕ್ಕೆ ಬೇಕಾಗಿರೋ ಹದ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ. ನಾರ್ಮಲಾಗಿ ನಾವು ಕಜ್ಜಾಯ ಮಾಡಬೇಕಾದ್ರೆ ಪಾಕ ಮಾಡಿಬಿಟ್ಟು ಅದನ್ನ ಒಂದು ಇಡೀ ರಾತ್ರಿ ಹಾಗೆ ಬಿಟ್ಬಿಡ್ತೀವಿ. ಆದರೆ ಈ ಪಾಕನ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಬೇಗನೆ ಹಾಕ್ಬಿಡುತ್ತೆ. ಈಗ ಒಂದ್ಸಲಿ ಒಂದು ಸ್ವಲ್ಪ ಕಜ್ಜಾಯದ ಹಿಟ್ಟನ್ನ ತೊಗೊಂಡು ಒಂದ್ಸಲಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿ ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಕೈಗೆ ಒಂಚೂರು ಕೂಡ ಮೆತ್ಕೋಬಾರ್ದು, ಹಾಗೆ ನಮಗೆ ಹಿಟ್ಟು ಅನ್ನೋದು ಗಟ್ಟಿ ಇರಬಾರ್ದು. ಕಜ್ಜಾಯದ ಹಿಟ್ಟು ಅನ್ನೋದು ನಮಗೆ ಈ ವಿಡಿಯೋದಲ್ಲಿ ಕಾಣಿಸ್ದಂಗೆ ಪರ್ಫೆಕ್ಟಾಗಿ ಬಂದಾದ ನಂತರ ನಾವು ಬೇರೆ ಪ್ರಾಸೆಸ್ಗೆ ಹೋಗಬೇಕಾಗತ್ತೆ. ಒಂದು ವೇಳೆ ನಿಮ್ಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಬಾಳೆಹಣ್ಣಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಸ್ವಲ್ಪ ತೆಳುವಾಗಾಯಿತು ಅಂದರೆ ಇನ್ನೂ ಸ್ವಲ್ಪ ಹೊತ್ತದನ್ನ ಹಾಗೆ ಬಿಟ್ಬಿಡಿ. ಈಗ ಕಜ್ಜಾಯ ಹಾಕೋಣೋದಕ್ಕೆ ಒಂದು ಬೌಲು, ಅದ್ರ ಮೇಲೆ ಕೂರೋ ರೀತಿ ಹೋಲ್ಸ್ ಇರೋಂಥ ಒಂದು ಪಾತ್ರೆ ತಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಹಾಗೆ ಎಲ್ಲ ಕಜ್ಜಾಯನೂ ಈಕ್ವಲ್ ಆಗಿ ಸಮನಾಗಿ ಬರೋದಕ್ಕೋಸ್ಕರ ಈ ಥರದ ಒಂದು ಬೌಲು, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ ಕಜ್ಜಾಯ ತಟ್ಕೊಳೋದಕ್ಕೆ. ಹಾಗೆ ಒಂದು ಸಣ್ಣ ಬೌಲಲ್ಲಿ ಎಣ್ಣೆನ ಹಾಕ್ಕೊಂಡು ಇಟ್ಕೋಬೇಕು. ಮತ್ತು ಕಜ್ಜಾಯದ ಹಿಟ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟವ್ ಮೇಲೆ ಒಂದು ಪಾನ್ಲಿ ಇಟ್ಟೋದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಕಾಯಕ್ಕೆ ಇಟ್ಬಿಡಿ. ಎಣ್ಣೆ ಕಾಯ್ತಾ ಇರಲಿ ಒಂದು ಕಡೆ. ಈಗ ಒಂದು ಸ್ವಲ್ಪನೇ ಕಜ್ಜಾಯದ ಹಿಟ್ಟನ್ನ ತಗೊಳ್ಳಿ, ಒಂದು ನಿಂಬೆಹಣ್ಣಿನ ಸೈಜಷ್ಟು ತಗೊಳ್ಳಿ ಸಾಕಾಗತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಜ್ಜಾಯನ ಮಾಡ್ತಾಯಿದ್ದೀನಿ, ದೊಡ್ಡದಾಗಿ ಮಾಡ್ತಾ ಇಲ್ಲ. ಹೀಗೆ ಈ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಈ ಕಜ್ಜಾಯದ ಹಿಟ್ಟನ್ನ ಇಟ್ಬಿಟ್ಟು ನಾವು ಇದನ್ನ ಕಜ್ಜಾಯ ಥರ ಈ ರೀತಿ ತಟ್ಕೋಬೇಕಾಗತ್ತೆ. ತುಂಬ ಸಣ್ಣಕ್ಕೆ ಮಾಡಬಾರ್ದು, ಹಾಗೆ ತುಂಬ ದಪ್ಪ ಕೂಡ ಇರಬಾರ್ದು. ಈ ಸೈಜಲ್ಲಿದ್ದರೆ ಕರೆಕ್ಟಾಗಿ ಬರುತ್ತೆ. ಹೀಗೆ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಂಡ್ರೆ ಕಜ್ಜಾಯ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ಥರ ಒಂದೊಂದೇ ಆದರೂ ತಟ್ಕೊಂಡು ಹಾಕೋಬೋದು, ಇಲ್ಲಾಂದರೆ ಒಂದೇ ಸಲ ಒಂದು 4-5 ಮಾಡ್ಕೊಂಡು ಈ ರೀತಿ ಕವರ್ ಮೇಲೆ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೆ ಯಾವುದು ಈಸಿ ಪ್ರಾಸೆಸ್ ಅನಿಸುತ್ತೋ ಆ ಪ್ರಾಸೆಸ್ನಲ್ಲಿ ಮಾಡಿ. ಹೀಗೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ಳಿ. ಎಣ್ಣೆ ಕಾಗಿದ ತಕ್ಷಣ ಅದು ಮೇಲೆಗೆ ಬರಬಾರ್ದು, ಈ ರೀತಿ ನಿಧಾನವಾಗಿ ಬರಬೇಕು. ತುಂಬ ಎಣ್ಣೆ ಕಾದ್ಬಿಟ್ರೆ ತುಂಬಾ ಸೀದೋಗ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಸೊ ಈ ರೀತಿ ಸ್ವಲ್ಪ ಹಾಕಿದ್ರೂ ಚೆನ್ನಾಗಿ ಈ ರೀತಿ ಉಬ್ಬಿದೆ ನೋಡಿ. ಈ ಥರ ಬಂದರೆ ನಮಗೆ ಕಜ್ಜಾಯದ ಹಿಟ್ಟನ್ನು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹೀಗೆ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರೆ ಒಂದು 4-5 ಆದರೂ ಕೂಡ ಹಾಕೋಬೋದು, ಬಾಣಲಿ ಸ್ವಲ್ಪ ದೊಡ್ಡದಾದರೆ. ಸೊ ಈ ರೀತಿ ಹಾಕ್ಕೊಂಡು ಅದು ಚೆನ್ನಾಗಿ ನಿಧಾನವಾಗಿ ಮೇಲೆಗೆ ಬರಬೇಕು. ಒಂದು ಕಡೆ ಫುಲ್ ಫ್ರೈ ಆದಮೇಲೆ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಈ ಕಜ್ಜಾಯನ ಫ್ರೈ ಮಾಡ್ಕೊಳೋ ಟೈಮಲ್ಲಿ ಸ್ಟವ್ನ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಆ ಕಡೆ ಈ ಕಡೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಕಲರ್ ಬಂದರೆ ಸಾಕು, ತುಂಬ ಬ್ಲ್ಯಾಕ್ ಆದಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ತೊಗೊಂಡದನ್ನ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಬೇಕು, ಎಕ್ಸ್ಟ್ರಾ ಆಯಿಲ್ ಅನ್ನೋದು ಬರುತ್ತೆ ಅಷ್ಟೇ. ತುಂಬ ಓವರಾಗಿ ಪ್ರೆಸ್ ಮಾಡಬೇಡಿ. ಒಂಚೂರು ಕೂಡ ಎಣ್ಣೆಯಲ್ಲಿ ಹಿಟ್ಟು ಅನ್ನೋದು ಹರಡದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಸಹ ನಾನು ಹೇಳಿರೋ ಪ್ರಾಸೆಸ್ನಲ್ಲಿ, ನಾನು ಹೇಳಿರೋ ಕ್ವಾಂಟಿಟೀಸ್ನಲ್ಲಿ ಮಾಡಿ ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಕಜ್ಜಾಯ ಅನ್ನೋದು ಉಬ್ಬುತ್ತಾ ಇದೆ ಅಂತ. ಈ ರೀತಿ ಉಬ್ಬಿದ್ರೆ ನಮಗೆ ಕಜ್ಜಾಯ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಜ್ಞಾಪಕ ಇಟ್ಕೊಳ್ಳಿ, ಕಜ್ಜಾಯನ ಎತ್ಕೊಂಡಿದ್ದಾದಮೇಲೆ ಜಾಸ್ತಿ ತುಂಬ ಓವರಾಗಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಿ ಹೋಲ್ಸ್ ಇರೋಂಥ ಪಾತ್ರೆಗೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಎಲ್ಲನೂ ಬರುತ್ತೆ. ಕಜ್ಜಾಯ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿ ಎಲ್ಲ ಹಿಟ್ಟು ಖಾಲಿಯಾಗೋ ಗಂಟ ಮಾಡ್ಕೊಳ್ಳಿ ಅಷ್ಟೇ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು 25-30 ಕಜ್ಜಾಯ ಆಗಿದೆ. ಈ ಕಜ್ಜಾಯನ ಫ್ರೈ ಮಾಡ್ಕೊಳೋ ಟೈಮಲ್ಲಿ ಆಯಿಲ್ ಹೀಟ್ ಹಿಡಿದು ನೀವು ಉರಿನ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾವು ಇದನ್ನ ಕಜ್ಜಾಯನ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಮಾಡಿ ನಿಮ್ಮ ಕಜ್ಜಾಯ ಅಂತೂ ಪರ್ಫೆಕ್ಟಾಗಿ ಮಾಡ್ತೀರಾ ಅಷ್ಟೇ. ಎಷ್ಟೋ ಈಸಿಯಾಗಿ ಕಜ್ಜಾಯ ಅನ್ನೋದು ಇನ್ಸ್ಟೆಂಟಾಗಿ ಬೇಗ ಹಾಕ್ಬಿಡತ್ತೆ. ಈ ಕಜ್ಜಾಯ ಬಂದ್ಬಿಟ್ಟು ನಮಗೆ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಈಸಿಯಾಗಿ ಒಂದ್ಸಲಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಮತ್ತಷ್ಟು ರೆಸಿಪೀಸ್ಗಾಗಿ KA ನೀಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನೋಡ್ಕೊಂಡು ಮಾಡೋದಾದರೆ ಸೇವ್ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.